ಒಂದೂವರೆ ತಿಂಗಳಿಂದ ನಮ್ಮ ಎರಡೂ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಸಿಬ್ಬಂದಿ ವರ್ಗದವರ ಶ್ರಮ ಇವತ್ತು ಫಲ ಆಗಿ ಬಂದಿದೆ. ಇವತ್ತು ರಕ್ತದಾನ ಎಷ್ಟು ಮಹತ್ವ ಪಡ್ಕೊಂಡಿದೆ ಇದರ ಬಗ್ಗೆ ಈಗ ಆಲ್ರೆಡಿ ಚಿಕ್ಕಬಳ್ಳಾಪುರ ಜನಕ್ಕೆ ಎಲ್ರಿಗೂ ಗೊತ್ತಿದೆ. ಇವತ್ತು ನಿಜವಾಗ್ಲೂ ಸಹ ಬೇರೆ ಎಲ್ಲ ಕಾರ್ಯಕ್ರಮಗಳಿಗೆ ಜನನ ಕರ್ಕೊಂಬರೋದು ಬೇರೆ ಥರ, ಆದರೆ ರಕ್ತದಾನಕ್ಕೆ ಜನ ಬರ್ತಾ ಇದ್ದಾರಲ್ವಾ, ಅದು ಸ್ವಯಂ ಪ್ರೇರಿತರಾಗಿ ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸಮಯ ಹತ್ರ 1 ಗಂಟೆ ಆಗ್ತಾ ಬಂದಿದೆ. 1200ರ ಗಡಿಯನ್ನು ನಾವು ಆಲ್ರೆಡಿ ದಾಟಿದ್ದೇವೆ. ಸಂಜೆ ಒಳಗಡೆ ಕನಿಷ್ಠ 5000 ಯೂನಿಟ್ಗಳನ್ನು ದಾಟ್ತೇವೆ ಅಂತಕ್ಕಂಥ ತುಂಬ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ. ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದಂಥ ಕೇಶವ ರೆಡ್ಡಿ ಅಣ್ಣವರು ಮತ್ತು ಸಂಸದರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಸಂಜೆ ಒಳಗಡೆ ಆಗಮಿಸ್ತೀನಿ ಅಂತ ನನಗೆ ಈಗ ತಾನೇ ಸುದ್ದಿ ತಿಳಿದಿದೆ. ಹಾಗಾಗಿ ರಕ್ತದಾನ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ದಾನಿ ಇವತ್ತು ನಾವು ಎಷ್ಟೇ ಮನವಿ ಮಾಡ್ಬೋದು, ಎಷ್ಟೇ ಜಾಗೃತಿ ಮೂಡಿಸ್ಬೋದು, ಇಲ್ಲಿ ಬಂದು ರಕ್ತದಾನ ಮಾಡಿರ್ತಕ್ಕಂಥದ್ದು ಇವತ್ತು ಆ ದಾನಿಗಳು ಇವತ್ತು ನಿಜವಾಗ್ಲೂ ಸಹ ನಾವು ಮೆಚ್ಚಲೇಬೇಕಾಗ್ತದೆ. ಆ ರಕ್ತದಾನಕ್ಕೆ ಬಂದಿರತಕ್ಕಂಥದ್ದು ಇದರ ಎಲ್ಲ ಸಂಪೂರ್ಣ ಕ್ರೆಡಿಟ್ ಯಾರಿಗಾದರೂ ಸೇರುತ್ತೆ ಅಂತಂದರೆ ಚಿಕ್ಕಬಳ್ಳಾಪುರದ ಜನತೆಗೆ. ಇವತ್ತು ನಾವೇನೇ ಮನವಿ ಮಾಡಿದ್ರು ಸಹ ಅದಕ್ಕೆ ಸ್ಪಂದಿಸಿ ಬಂದು ಇಂಥದ್ದೊಂದು ಯಾವುದೇ ರೀತಿಯಾದಂಥ ಭೇದ ಭಾವ ಇಲ್ಲದೆ, ಜಾತಿ ಇಲ್ಲ, ಮತ ಇಲ್ಲ, ಪಕ್ಷ ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ, ಯಾವುದೇ ಇಲ್ಲದೆ ಎಲ್ಲರೂ ಭಾಗವಹಿಸಿ ಇವತ್ತು ಈ ರಕ್ತದಾನವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ. ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ. ಕಳೆದ ಬಾರಿ ಒಂದಷ್ಟು ಜನ ನಾವು ಕಾಯಬೇಕಾಯ್ತು, 2 ಗಂಟೆ ಕಾಯಬೇಕಾಯ್ತು, 3 ಗಂಟೆ ಕಾಯಬೇಕಾಯ್ತು ಅಂತ ನನಗೆ ದೂರವಾಣಿ ಮುಖಾಂತರ ತಿಳಿಸಿದ್ರು. ಇವತ್ತು ಎಲ್ಲ ಏರ್ಪಾಟುಗಳನ್ನು ತುಂಬ ಸರಾಗವಾಗಿ ಮಾಡಿದ್ದೇವೆ. ಯಾರೂ ಸಹ ಎಲ್ಲೂ ಸಹ ಕಾಯುವಂಥ ಅವಶ್ಯಕತೆ ಇಲ್ಲ. ನೇರವಾಗಿ BP ಕೌಂಟರ್ಗೆ ಹೋಗ್ಬೋದು, BP ಮುಗಿಸ್ಕೊಂಡು ಗ್ರೂಪಿಂಗ್ ಮಾಡ್ಬೋದು. ಗ್ರೂಪಿಂಗ್ ಆದ ತಕ್ಷಣ ನಿಮ್ಮನ್ನು ರಕ್ತದಾನ ಪಡ್ಕೊಳ್ತಕ್ಕಂಥ ಸ್ಥಳಕ್ಕೆ ಕರ್ಕೊಂಬರ್ತಾರೆ. ಎಲ್ಲ ಒಂದು 20 ರಿಂದ 25 ನಿಮಿಷದಲ್ಲಿ ಸಂಪೂರ್ಣ ಪ್ರೋಸೆಸ್ಸನ್ನು ಮುಗಿಸಿ ನಿಮ್ಮನ್ನು ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ರಕ್ತದಾನ ಮಾಡಿದಂತಹ ಪ್ರತಿಯೊಬ್ಬರಿಗೂ ಸಹ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತೇನೆ. ತಿಂಗಳಿಂದ ನಮ್ಮ ಎರಡೂ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಸಿಬ್ಬಂದಿ ವರ್ಗದವರ ಶ್ರಮ ಇವತ್ತು ಫಲ ಆಗಿ ಬಂದಿದೆ. ಇವತ್ತು ರಕ್ತದಾನ ಇಷ್ಟು ಮಹತ್ವ ಪಡ್ಕೊಂಡಿದೆ ಇದರ ಬಗ್ಗೆ ಈಗ ಆಲ್ರೆಡಿ ಚಿಕ್ಕಬಳ್ಳಾಪುರ ಜನಕ್ಕೆ ಎಲ್ರಿಗೂ ಗೊತ್ತಿದೆ. ಇವತ್ತು ನಿಜವಾಗ್ಲೂ ಸಹ ಬೇರೆ ಎಲ್ಲ ಕಾರ್ಯಕ್ರಮಗಳಿಗೆ ಜನನ ಕರ್ಕೊಂಡ್ಬರೋದು ಬೇರೆ ಥರ, ಆದರೆ ರಕ್ತದಾನಕ್ಕೆ ಜನ ಬರ್ತಾ ಇದ್ದಾರಲ್ವ, ಅದು ಸ್ವಯಂ ಪ್ರೇರಿತರಾಗಿ ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸಮಯ ಹತ್ರ 1 ಗಂಟೆ ಆಗ್ತಾ ಬಂದಿದೆ. 1200ರ ಗಡಿಯನ್ನು ನಾವು ಆಲ್ರೆಡಿ ದಾಟಿದ್ದೇವೆ. ಸಂಜೆ ಒಳಗಡೆ ಕನಿಷ್ಠ 5000 ಯೂನಿಟ್ಗಳನ್ನು ದಾಟ್ತೇವೆ ಅಂತಕ್ಕಂಥ ತುಂಬ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ. ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದಂಥ ಕೇಶವ ರೆಡ್ಡಿ ಅಣ್ಣವರು ಮತ್ತು ಸಂಸದರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಸಂಜೆ ಒಳಗಡೆ ಆಗಮಿಸ್ತೀನಿ ಅಂತ ನನಗೆ ಈಗ ತಾನೇ ಸುದ್ದಿ ತಿಳಿದಿದೆ. ಹಾಗಾಗಿ ರಕ್ತದಾನ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ದಾನಿ ಇವತ್ತು ನಾವು ಎಷ್ಟೇ ಮನವಿ ಮಾಡ್ಬೋದು, ಎಷ್ಟೇ ಜಾಗೃತಿ ಮೂಡಿಸ್ಬೋದು, ಇಲ್ಲಿ ಬಂದು ರಕ್ತದಾನ ಮಾಡಿರ್ತಕ್ಕಂಥದ್ದು ಇವತ್ತು ಆ ದಾನಿಗಳು ಇವತ್ತು ನಿಜವಾಗ್ಲೂ ಸಹ ನಾವು ಮೆಚ್ಚಲೇಬೇಕಾಗ್ತದೆ. ಆ ರಕ್ತದಾನಕ್ಕೆ ಬಂದಿರತಕ್ಕಂಥದ್ದು ಇದರ ಎಲ್ಲ ಸಂಪೂರ್ಣ ಕ್ರೆಡಿಟ್ ಯಾರಿಗಾದ್ರೂ ಸೇರುತ್ತೆ ಅಂತಂದರೆ ಚಿಕ್ಕಬಳ್ಳಾಪುರದ ಜನತೆಗೆ. ಇವತ್ತು ನಾವೇನೇ ಮನವಿ ಮಾಡಿದ್ರು ಸಹ ಅದಕ್ಕೆ ಸ್ಪಂದಿಸಿ ಬಂದು ಇಂಥದ್ದೊಂದು ಯಾವುದೇ ರೀತಿಯಾದಂಥ ಭೇದ ಭಾವ ಇಲ್ಲದೆ, ಜಾತಿ ಇಲ್ಲ, ಮತ ಇಲ್ಲ, ಪಕ್ಷ ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ, ಯಾವುದೇ ಇಲ್ಲದೆ ಎಲ್ಲರೂ ಭಾಗವಹಿಸಿ ಇವತ್ತು ಈ ರಕ್ತದಾನವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ. ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ. ಕಳೆದ ಬಾರಿ ಒಂದಷ್ಟು ಜನ ನಾವು ಕಾಯಬೇಕಾಯ್ತು, 2 ಗಂಟೆ ಕಾಯಬೇಕಾಯ್ತು, 3 ಗಂಟೆ ಕಾಯಬೇಕಾಯ್ತು ಅಂತ ನನಗೆ ದೂರವಾಣಿ ಮುಖಾಂತರ ತಿಳಿಸಿದ್ರು. ಇವತ್ತು ಎಲ್ಲ ಏರ್ಪಾಟುಗಳನ್ನು ತುಂಬ ಸರಾಗವಾಗಿ ಮಾಡಿದ್ದೇವೆ. ಯಾರೂ ಸಹ ಎಲ್ಲೂ ಸಹ ಕಾಯುವಂಥ ಅವಶ್ಯಕತೆ ಇಲ್ಲ. ನೇರವಾಗಿ BP ಕೌಂಟರ್ಗೆ ಹೋಗ್ಬೋದು, BP ಮುಗಿಸ್ಕೊಂಡು ಗ್ರೂಪಿಂಗ್ ಮಾಡ್ಬೋದು. ಗ್ರೂಪಿಂಗ್ ಆದ ತಕ್ಷಣ ನಿಮ್ಮನ್ನು ರಕ್ತದಾನ ಪಡ್ಕೊಳ್ತಕ್ಕಂಥ ಸ್ಥಳಕ್ಕೆ ಕರ್ಕೊಂಬರ್ತಾರೆ. ಎಲ್ಲ ಒಂದು 20 ರಿಂದ 25 ನಿಮಿಷದಲ್ಲಿ ಸಂಪೂರ್ಣ ಪ್ರೋಸೆಸ್ಸನ್ನು ಮುಗಿಸಿ ನಿಮ್ಮನ್ನು ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ರಕ್ತದಾನ ಮಾಡಿದಂತಹ ಪ್ರತಿಯೊಬ್ಬರಿಗೂ ಸಹ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಅದು ಭಾಳ ಒಳ್ಳೆಯದು, ಆದರೆ ಎಲ್ಲ ದಾನಕ್ಕಿಂತ ಶ್ರೇಷ್ಠವಾಗಿದ್ದದ್ದು ರಕ್ತದಾನ. ಇದು ಪ್ರತಿಯೊಬ್ಬ ರೋಗಿಗಳಿಗೂ ಅನುಕೂಲ ಆಗ್ತಕ್ಕಂಥ ಸಮಸ್ಯೆ. ಅದರಿಂದ ಇದು ಬ್ಲಡ್ ಕ್ಯಾಂಪ್ ಈ ರೀತಿ ಮಾಡಿ ಸರ್ಕಾರಕ್ಕಾಗಲಿ ಇನ್ನೊಂದಕ್ಕಾಗಲಿ ಸಂಸ್ಥೆಗಳಿಗಾಗಲಿ ರಕ್ತ ಸಂಗ್ರಹಣೆ ಮಾಡಿಕೊಟ್ಟರೆ ಎಲ್ಲ ಹಾಸ್ಪಿಟಲ್ಗಳಿಗೂ ಅನುಕೂಲ ಆಗ್ತದೆ, ಪೇಷಂಟ್ಗಳಿಗೆ ಅನುಕೂಲ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು.
ಅದಕ್ಕೆ ಇದೇ ರೀತಿಯಲ್ಲಿ ಪ್ರತಿಯೊಬ್ಬರೂ ರಾಜಕಾರಣಿಗಳಾಗಲಿ ಇನ್ನೊಬ್ಬರಾಗಲಿ ಈ ಬ್ಲಡ್ ಕ್ಯಾಂಪ್ ಅಂತಕ್ಕಂಥದ್ದು ವರ್ಷಕ್ಕೆ ಒಂದ್ಸರಿ ಆದರೂ 2 ಸರಿ ಆದರೂ ಮಾಡಿ ತೋರಿಸ್ಬೇಕು. ಈ ರೀತಿ ಮಾಡಿದ್ರೆ ಜನಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ಬೋದು. ಓಕೆ ಸರ್. ದಿವಂಗತ ಸಿ ವಿ ವೆಂಕಟಯ್ಯಪ್ಪನವರ ಸನ್ನಿಧಾನದಲ್ಲಿ ಈ ಬ್ಲಡ್ ಕ್ಯಾಂಪ್ ನಡೆಯೋದಕ್ಕಿಂತ ಭಾಳ ಸಂತೋಷ ಇದೆ. ನಾನು ಆತನ ಜೊತೆಗೆ ಸಿ ವಿ ವೆಂಕಟಯ್ಯಪ್ಪನ ಜೊತೆಗೆ ಇದ್ದೀನಿ. ನಾವು ಭಾಳ ವಾರದಿಂದ ಅವರ ಜೊತೆಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೇವೆ. ಅದರಿಂದ ಅವರ ದಿವಂಗತ ಸಿ ವಿ ವೆಂಕಟಯ್ಯಪ್ಪನವರ ಇದರ ಹೆಸರಿನಲ್ಲಿ ಇವತ್ತು ರಕ್ತದಾನ ಶಿಬಿರ ಮೊಮ್ಮಗ ಒಪ್ಕೊಂಡು ಮಾಡ್ತಾ ಇದ್ದಾರೆ. ಇದಕ್ಕೆ ನಾನು ಭಾಳ ಸಂತೋಷ ಗರ್ವವನ್ನು ಪಡ್ತಾ ಇದ್ದೀನಿ. ಇಷ್ಟೊಂದು ಜನ ಇಷ್ಟೊಂದು ಇದರಲ್ಲಿ ಮಾಡ್ತಾ ಇದ್ದಾರಲ್ಲ ಅಂತ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸಬೇಕು. ಯಾಕೆ ಬ್ಲಡ್ ಕೊಡಬೇಕು ಅನಿಸ್ತು? BGS ಪಾಲಿಟೆಕ್ನಿಕ್ ಕಾಲೇಜಿಂದ ಬಂದಿರೋದು. ನಮಗೇನೋ ಬ್ಲಡ್ ಕೊಡೋದ ಮೇಲೆ ಇಂಟ್ರೆಸ್ಟ್ ಇತ್ತು, ಅದಕ್ಕೆ ಕೊಟ್ಟಿದ್ದು. ಏನನ್ಸುತ್ತೆ? ಒಳ್ಳೆ ಕೆಲಸ ಇದು ಮಾಡೋದು, ಬ್ಲಡ್ ಕೊಡೋದು. ನಿಮ್ಮ ಫ್ರೆಂಡ್ಸ್ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅವ್ರೂ ಬ್ಲಡ್ ಕೊಟ್ಟರೆ ಅವ್ರಿಗೂ ಲೈಕ್ ಏನಾದರೂ ನಮ್ಗೆ ಬ್ಲಡ್ ಏನಾದರೂ ಇದ್ದರೆ ಅದೆಲ್ಲ ಹೋಗುತ್ತೆ. ಅದು ನಮಗೆ ಒಳ್ಳೆಯದು ಕೊಡೋದ್ರಿಂದ. ನಿಮ್ಮ ಹೆಸರು? ಮೋನಿಶಾ. ಮಾತಾಡಿ. ಏನು ಮಾಡ್ಬೋದು? ನೀವು ಹ್ಯಾಂಡಿಕ್ಯಾಪ್. ನನ್ನ ಹೆಸರು ವಿಜಯಲಕ್ಷ್ಮಿ, ಕಳವಾರದಿಂದ ಬಂದಿರೋದು. ರಕ್ತದಾನ ಕೊಡೋದು ತುಂಬ ಒಳ್ಳೆಯದು. ನೀವು ಯಾರಾದರೂ ಇದ್ದರೆ ಬಂದು ಕೊಡಿ, ಕೊಟ್ಟರೆ ಒಳ್ಳೆಯದು, ತುಂಬ ಒಳ್ಳೆಯದು. ನೀವು ಎಷ್ಟು ಸರಿ ಸರ್